ಇವತ್ತು ನಮ್ಮ ರಾಮನಗರ ಜಿಲ್ಲೆಯಾದಂತ ಬೆಂಗಳೂರು ಸೌತ್ ಅಂತ ಏನು ಇವಾಗ ನಾಮಕರಣಗೊಂಡಿದೆ, ಅದರ ವತಿಯಿಂದ ಮಹಿಳಾ ಘಟಕದಿಂದ ಹಾಗೂ ಎಲ್ಲ ಒಂದು ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಾವು ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ದೇವೆ. ಇವತ್ತು ಈ ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಮಿತ್ರ ಪಕ್ಷಗಳು ಏನು ಇವತ್ತು 33% ಮಹಿಳಾ ಮೀಸಲಾತಿಯನ್ನ ಧ್ವಂಸಗೊಳಿಸಿದ್ದಾರೆ. ಯಾಕೆಂದ್ರೆ ಈ ಧ್ವಂಸಗೊಳಿಸಿದ್ದಾರೆ ಅನ್ನೋ ಪದವನ್ನು ನಾನು ಬಳಸಲೇಬೇಕಾಗುತ್ತೆ. ಇವರಿಗೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳಿಗೆ ಎರಡೇ ಅಜೆಂಡಾ ಇರುತ್ತೆ. ಒಂದು, ಈ ಕಡೆ ಮಹಿಳೆಯರನ್ನ ನಾವು ವಿಶ್ವಾಸಕ್ಕೆ ತಗೋತೀವಿ, ಮಹಿಳೆಯರೇ ನಮ್ಮ ನಾರಿ ಶಕ್ತಿ ಅಂತ ಹೇಳೋದು, ಮಹಿಳೆಯರನ್ನ ನಾಯಕಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ AICC ಇಂದ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸೋದು, ಮಹಿಳೆಯರನ್ನ ಏನ್ ದೊಡ್ಡ ಮಟ್ಟದಲ್ಲಿ ಅವರನ್ನ ನಾವು ಸಂಘಟನೆಗೊಳಿಸಿದೀವಿ ಅಂತ ಹೇಳೋದು. ಅದೇ ಮೀಸಲಾತಿ ಬಂದಾಗ ಇದೇ ರಾಹುಲ್ ಗಾಂಧಿ ಅವರು ಸಂಸತ್ ಭವನದಲ್ಲಿ ಒಂದು ನಾಚಿಕೆ ಇಲ್ಲದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಇದನ್ನ ನಾವು ಬೀಳಿಸ್ತೀವಿ, ಈ ಮಹಿಳಾ ಮೀಸಲಾತಿ ಬಿಲ್ ಅಂತ ಹೇಳ್ತಾರೆ ಅಂದ್ರೆ ಇದು ಎಷ್ಟು ನಾಚಿಕೆಗೇಡಿನ ಸಂಗತಿ. ಮತ್ತೆ ನಾವು ಇವತ್ತು ಮಹಿಳೆಯರು ನಾವು ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಂದನೇ ಇವತ್ತು ಸರ್ಕಾರ ತಂದಿರೋದು. 50% ಮಹಿಳೆಯರು ಇದ್ದಾರೆ. ಎಲ್ಲ ಅಲ್ಪಸಂಖ್ಯಾತರ ಮಹಿಳೆ ಇರ್ಬೋದು, ದಲಿತ ಮಹಿಳೆಯರಿರ್ಬೋದು, ಮತ್ತೆ ಹಿಂದುಳಿದ ವರ್ಗದ ಮಹಿಳೆಯರಿಂದ ಇವತ್ತು ಏನು ಅಧಿಕಾರವನ್ನ ವಹಿಸ್ಕೊಂಡು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಇವತ್ತು ಅವರು ಪಾಸ್ ಮಾಡದೆ ಒಂದು ಅವರ ಎಡಬಿಡಂಗಿತನವನ್ನ ತೋರಿಸಿದ್ದಾರೆ ಹಾಗೂ ಎರಡು ಮುಖಗಳನ್ನ ತೋರಿಸಿದ್ದಾರೆ. ಇವತ್ತು ಸಂಸತ್ ಭವನದಲ್ಲಿ ಅವರ ಮುಖವಾಡ ಕಳಚಿ ಬಿದ್ದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗೂ ಮಿತ್ರ ಪಕ್ಷಗಳ ಮಹಿಳಾ ಸಂಸದರು ಇವತ್ತು ಸಂಸತ್ ಭವನದಲ್ಲಿ ಬಿಲ್ ಪಾಸ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಟೇಬಲ್ ಕುಟ್ಟಿ ಅವ್ರ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಇದಕ್ಕಿಂತಲೂ ಅಸಹ್ಯಕರವಾದ ಒಂದು ವಾತಾವರಣನ ಖಂಡಿತ ನಾವೆಲ್ಲೂ ನೋಡಿಲ್ಲ, ಮುಂದೆನೂ ನೋಡಕ್ ಆಗೋದು ಇಲ್ಲ. ಯಾಕಂತಂದ್ರೆ ಇವತ್ತು ಅವರ ಪರಿವಾರದ ಮಹಿಳೆಯರು ಮುಂದೆ ಬರಬೇಕು. ಯಾಕಂದ್ರೆ ನಮ್ಮ ಸಾಮಾನ್ಯ ವರ್ಗದ ಮಹಿಳೆಯರು ಎಲ್ಲಿ ವಿಧಾನಸಭೆಗೆ ಸಂಸತ್ ಭವನಕ್ಕೆ ಆಗಮಿಸಿದ್ರೆ ತನ್ನ ಮನೆಯ ಮಹಿಳೆಯರನ್ನ ಮುಂದೆ ತರಕ್ ಆಗೋದಿಲ್ಲ ಅಂತ ಒಂದು ಕಾರಣಕ್ಕಾಗಿ ಈ ಒಂದು ಬಿಲ್ ಅನ್ನ ವಿರೋಧ ಮಾಡಿದರೆ ಇದು ಅಕ್ಷಮ್ಯ ಅಪರಾಧ ಹಾಗೂ ಸಂವಿಧಾನಕ್ಕೆ ಹಾಗೂ ಅಪಚಾರ ಮಾಡಿದಂತಹ ಅವಮಾನ. ಇವತ್ತು ಮಹಿಳೆಯರು ಎಲ್ಲರೂ ಸೇರಿ ಮುಂಬರುವ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನ ಕಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಈ ಭೂಪಟದಲ್ಲಿ ಒಂದೆರಡು ಕಡೆ ಇದೆ, ಅದನ್ನೆಲ್ಲ ಇವತ್ತು ನಿರ್ನಾಮ ಮಾಡುವಲ್ಲಿ ಮೊದಲಿಗರಾಗ್ತಾರೆ. ಹಾಗೆ ಇವತ್ತು ಅವರ ಶವ ಪೆಟ್ಟಿಗೆಗೆ ಕೊನೆಯ ಮೊಳೆಯನ್ನು ಒಡೆಯುವವರೇ ಇದೇ ಮಹಿಳಾ ಶಕ್ತಿ ಅಂತ ನಾವೆಲ್ಲರೂ ಒಕ್ಕೊರಲಿಂದ ಹೇಳಕ್ ಇಷ್ಟಪಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.